ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ರಾಯರ ಪೂಜೆ ಮಾಡೋರಿಗೆ ಸುಮಾರು ಜನಕ್ಕೆ ಈ ಅನುಭವ ಆಗಿರುತ್ತೆ, ಸುಮಾರು ಜನಕ್ಕೆ ಈ ಅನುಭವ ಆಗಿರೋದಿಲ್ಲ. ಏಕೆ ಅಂತಂದರೆ ರಾಯರ ಪೂಜೆ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಅಷ್ಟೇ ಈ ಥರ ಅನುಭವಗಳು ಆಗಿರುತ್ತೆ. ಅಂದರೆ ಅವರು ಅದನ್ನು ನೆನ್ಪು ಮಾಡ್ಕೊಡೋದಿಲ್ಲ, ಗೊತ್ತಾಗೋದಿಲ್ಲ, ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಿಲ್ಲ. ರಾಯರೇ ನಮ್ಮ ಕಷ್ಟದಲ್ಲಿ ಇದ್ದಾಗ ನಮಗೆ ಈ ರೀತಿ ಸೂಚನೆನೇ ಅದು ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನು ಕೆಲವ್ರಿಗೆ ಗೊತ್ತಾಗೋದಿಲ್ಲ. ಏಕೆಂತಂದರೆ ಅವರು ಆ ಟೈಮಲ್ಲಿ ಆ ರೀತಿ ಯೋಚನೆ ಮಾಡೋದಿಲ್ಲ. ಅಯ್ಯೋ ನಮ್ಗೆ ಯಾರೋ ಬೇರೆಯವರು ಸಹಾಯ ಮಾಡಿದ್ರು, ದೇವರು ನಮ್ಮ ಕಷ್ಟಕ್ಕಾಗಲಿಲ್ಲ ಅಂತ ನೀವು ಅನ್ಕೋತೀರ. ಇಲ್ಲ, ನಾವು ಕಷ್ಟದಲ್ಲಿದ್ದಾಗ ರಾಯರು ನಮ್ಮ ಜೊತೆನೇ ಇದ್ಕೊಂಡು ನಮಗೆ ಮಾಡೋ ಅಂಥ ಸಹಾಯ ಯಾವ್ಯಾವ ರೀತಿ ಮಾಡ್ತಾರೆ ಅಂತಂದರೆ ಅದು ಹೇಳೋಕ್ಕಾಗೋದೇ ಇಲ್ಲ. ಒಂದಲ್ಲ ಎರಡಲ್ಲ, ಎಲ್ಲ ರೀತಿಯಲ್ಲೂ ಸಹ ಜನದ ರೂಪದಲ್ಲಿ ಬಂದು ಸಹಾಯ ಅನ್ನೋದು ಮಾಡೇ ಮಾಡ್ತಾರೆ. ಏಕೆಂತಂದರೆ ಈಗ ಮನೆ ಪರಿಸ್ಥಿತಿಲಾಗಿರ್ಬೋದು, ಒಂದು ಆರೋಗ್ಯ ಸಮಸ್ಯೆಲಾಗಿರ್ಬೋದು, ಒಂದು ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಬೇರೆ ಇನ್ನೇನೋ ಒಂದು ಸಮಸ್ಯೆ ಆಗಿರ್ಬೋದು, ಎಲ್ಲದಕ್ಕೂ ಅಷ್ಟೇ ರಾಯರು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ರಾಯರು ಖಂಡಿತ ಬಂದು ಈ ಥರ ನಮಗೆ ಅನುಗ್ರಹನ ಮಾಡೇ ಮಾಡ್ತಾರೆ ಅಲ್ವಾ. ಆದರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ರಾಯರೇ ಬಂದಿದ್ದಾರೆ, ರಾಯರು ನಾವು ನಂಬಿ ಪೂಜೆ ಮಾಡ್ತಾಯಿದ್ದೀನಿ, ರಾಯರು ನನಗೆ ಈ ರೂಪದಲ್ಲಿ ಬಂದು ಸಹಾಯ ಮಾಡಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಏಕೆಂದರೆ ತಪ್ಪು ಅವ್ರದ್ದಲ್ಲ, ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಯ್ಯೋ ನಮಗೆ ಅವ್ರು ಸಹಾಯ ಮಾಡಲಿಲ್ಲ, ನಾನು ಅದನ್ನು ನಿರೀಕ್ಷೆ ಮಾಡಿದ್ದೆ, ನನಗೆ ಅದು ಕೊಡಲಿಲ್ಲ, ರಾಯರ ಮೇಲೆ ನಂಬಿಕೆ ಇಟ್ಟು ನಾನು ಇವತ್ತು ಪೂಜೆ ಮಾಡಿದೆ. ರಾಯರೇ ನಾನಿವಾಗ ಒಂದು ಬೇಡಿಕೆ ಇಡ್ತಾಯಿದ್ದೀನಿ, ನಂಗೆ ಇವತ್ತು ಆ ಕಡೆಯಿಂದ ಒಂದು ಕಡೆಯಿಂದ ಹಣ ಬರಬೇಕಾಗಿತ್ತು, ಆ ಕಡೆಯಿಂದ ಬಂದಿಲ್ಲ, ನನಗೆ ಬೇರೆ ಯಾರೋ ತಂದುಕೊಟ್ರು, ನೀನಿಲ್ಲ ರಾಯರೇ ಅಂತ ಅನ್ನೋದಲ್ಲ. ಯಾವ ಕಡೆಯಿಂದನಾದರೂ ಬರಲಿ, ಹಣ ಅನ್ನೋದು ನೀವು ನಿರೀಕ್ಷೆ ಮಾಡ್ತಿದ್ದೀರಾ ಅಂತಂದರೆ ಯಾವ ಕಡೆಯಿಂದನಾರ ಬರಲಿ, ಅದು ರಾಯರ ಮುಖಾಂತರನೇ ಬಂದಿದೆ ಅಂತ ನೀವು ಅಂದ್ಕೋಬೇಕು. ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಕೆಲವರು ಅರ್ಥ ಮಾಡ್ಕೋತಾರೆ. ಏಕೆ ಅಂತಂದರೆ ನಮ್ಗೆ ಯಾವ ಕಡೆಯಿಂದನಾರಾಗಲಿ ಯಾರಾದರೂ ಒಬ್ಬರು ಸಹಾಯ ಮಾಡಿದ್ರು ಅಂತಂದರೆ, ಅಪ್ಪ ದೇವರೇ ರಾಘವೇಂದ್ರ ನೀನೇ ಬಂದು ನನಗೆ ಸಹಾಯ ಮಾಡಿದ್ಯಾ ತಂದೆ, ನಾನು ತುಂಬ ಕಷ್ಟದಲ್ಲಿದ್ದೆ, ನನಗೆ ನೀನು ಸಹಾಯ ಮಾಡಿದ್ಯಾ ಅಂತ ಈ ರೀತಿ ಅನ್ಕೋತಾರೆ. ರಾಯರು ನಮ್ಮ ಜೊತೇಲಿ ಇದ್ಕೊಂಡು ನಮ್ಮ ಕಷ್ಟ ಸುಖ ಎಲ್ಲನೂ ಸಹ ನೋಡ್ತಿರ್ತಾರೆ. ಅಂಥದ್ರಲ್ಲಿ ನಮಗೆ ಸಹಾಯ ಮಾಡೋದಿಲ್ವಾ ಅವರು? ನಾವು ಸುಮ್ಮನೆ ಪೂಜೆ ಮಾಡಿಸೋ ಥರ ಮಾಡ್ತಾರಾ? ಇಲ್ಲ, ನಾವು ಪೂಜೆ ಮಾಡೋದಕ್ಕೆ ಫಲ ಕೊಟ್ಟೇ ಕೊಡ್ತಾರೆ. ಇವತ್ತು ನಿಮಗೆ ಕೆಟ್ಟದಾಗ್ತಿದೆಯಾ, ನಾಳೆ ಒಳ್ಳೇದು ಮಾಡೇ ಮಾಡ್ತಾರೆ. ಆ ಕೆಟ್ಟದಾಗ್ತಿದೆಯಾ ಅಂತಂದಾಗ ನಾವು ರಾಯರನ್ನ ಬೈಕೊಳ್ಳೋದಲ್ಲ, ರಾಯರ ಮೇಲೆ ಬೇಜಾರು ಮಾಡಿಕೊಂಡು ಪೂಜೆ ಮಾಡೋದನ್ನು ನಿಲ್ಲಿಸೋದಲ್ಲ. ನಾವು ರಾಯರು ನಂಬಿದ್ದೀವಿ ಅಂತ ಅಂದಮೇಲೆ ಪೂರ್ತಿ ನಂಬಿಕೆ ಇಟ್ಬಿಡಬೇಕು. ಅಪ್ಪ ಹಾಲಲ್ಲಿ ಹಾಕ್ತೀಯ, ನೀರಲ್ಲಿ ಹಾಕ್ತೀಯ, ನೀನೇ ನೋಡ್ಕೊ ಭಗವಂತ ಅಂತ ರಾಯರು ನಮ್ಮ ಜೊತೆಗೆ ಇದ್ಕೊಂಡು ನಮಗೆ ಹಲವಾರು ಒಳ್ಳೆಯದನ್ನು ಮಾಡ್ತಾ ಇರ್ತಾರೆ. ಒಂದಲ್ಲ ಎರಡಲ್ಲ, ಹಲವಾರು ಸೂಚನೆ ಅನ್ನೋದನ್ನು ನಮಗೆ ಕೊಡ್ತಿರ್ತಾರೆ. ಈಗ ನೀವು ತುಂಬ ಕಷ್ಟ ಅಂತ ಇರ್ತೀರ, ಒಂದು ದುಡ್ಡಿನ ನಿರೀಕ್ಷೆಯಲ್ಲಿ ಇರ್ತೀರ, ಆ ದುಡ್ಡನ್ನು ಯಾರೋ ತಂದು ಕೊಡೋದಾಗಿರ್ಬೋದು, ಅದು ಅಷ್ಟೇ ರಾಯರು ಮಾಡೋ ಅಂತ ನಿಮಗೆ ಒಳ್ಳೆ ಸೂಚನೆ ಅದು. ಈಗ ನಿಮ್ಮ ಮನೆಗಳಲ್ಲಿ ತುಂಬ ಕಷ್ಟ ಇರುತ್ತೆ, ಈಗ ಯಾರಿಂದನೋ ತುಂಬ ತೊಂದರೆ ಇರುತ್ತೆ, ಆ ತೊಂದರೆನ ಸ್ವಲ್ಪ ಭಾಗದಲ್ಲಿ ಇಲ್ಲ ಯಾರ ಮುಖಾಂತರನಾದರೂ ಬಂದು ಆ ತೊಂದರೆನ ಕಮ್ಮಿ ಮಾಡೋದು. ಇಲ್ಲ ಬೇರೆಯವರು ನೀವು ಜಗಳ ಆಡಬೇಕಾದ್ರೆ ಬಂದು ಸೆಂಟ್ರಲ್ಲಿ ಯಾರಾದರೂ ಬಿಡಿಸ್ತಾರೆ ನೋಡಿ, ಅವರು ಅಷ್ಟೇ ರಾಯರೇ ಕಳಿಸಿರ್ತಾರೆ ಅವ್ರನ್ನ. ಈ ಥರ ನಮಗೆ ಕಷ್ಟದಲ್ಲಿದ್ದಾಗ ರಾಯರು ನಮಗೆ ಕೊಡೋಂಥ ಸೂಚನೆಗಳು. ಈಗ ನಿಮ್ಗೆ ತುಂಬ ಬಡತನ ಇರುತ್ತೆ, ಅಪ್ಪ ಸಂಜೆ ನನಗೆ ಊಟಕ್ಕೆ ಏನು ಗತಿ ಇಲ್ಲ ತಂದೆ, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನೀನು ಹೇಗಾದರೂ ಮಾಡು ತಂದೆ, ಸಂಜೆ ನನ್ನ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ಬೇಕು ನಾನು ಅಂತ ನೀವು ಅಂದ್ಕೊಳ್ಳಿ. ಯಾರ ಮುಖಾಂತರನಾದರೂ ಯಾವ ರೀತಿಲಾದರೂ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ರಾಯರು ನಾವು ನಂಬಿದ್ದೀವಿ ಅಂತಂದರೆ ರಾಯರು ನಮ್ಮನ್ನು ಹಸ್ಕೊಂಡಿರೋದಕ್ಕೆ ಬಿಡೋದಿಲ್ಲ, ನಮ್ಮ ಕಣ್ಣಲ್ಲಿ ನೀರು ಹಾಕ್ಸೋದಕ್ಕೆ ಬಿಡೋದಿಲ್ಲ. ಯಾವ ರೀತಿನಾದರೂ ಬಂದು ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ಈಗ ನಿಮಗೆ ತುಂಬ ಸಾಲದ ಒತ್ತಡ ಇರುತ್ತೆ, ನೀವು ಯಾರ ತೋಲೋ ಸಾಲ ಮಾಡಿರ್ತೀರ, ಆ ಸಾಲಕ್ಕೆ ಒತ್ತಡ ಇರುತ್ತೆ, ತುಂಬ ಪ್ರೆಷರ್ ಇರುತ್ತೆ. ನನ್ನ ದುಡ್ಡು ಇಷ್ಟು ದಿನದಲ್ಲಿ ನನಗೆ ದುಡ್ಡು ಕೊಡಬೇಕು, ನಾನು ಅವತ್ತು ದುಡ್ಡು ಕೊಟ್ಟಿದ್ನಲ್ಲ ಆ ದುಡ್ಡು ನನಗೆ ಬೇಕು ಅಂತ ಅವರು ಒತ್ತಡ ಆಗ್ತಿರ್ತಾರೆ. ಆವಾಗ ನಿಮಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈಗ ಅವ್ರು ಸಾಲ ಕೊಟ್ಟಿದ್ದಾರೆ ಅಂದರೆ ಕೇಳೋದ್ರಲ್ಲಿ ಅರ್ಥ ಇರುತ್ತೆ, ಅಪ್ಪ ಸಾಲ ಕೊಡಬೇಕಲ್ಲಪ್ಪ, ಏನು ಮಾಡೋದು ನಾನು, ದೇವರೇ ಅವ್ರು ಇಷ್ಟು ದಿನದಲ್ಲೇ ಇಂಥ ಟೈಮಲ್ಲೇ ದುಡ್ಡು ಕೊಡಬೇಕು ಅಂತ ಕೇಳ್ತಿದ್ದಾರೆ, ನಾನು ಏನು ಮಾಡಬೇಕು, ನನ್ನ ಕಷ್ಟಕ್ಕೆ ನೀನಿಲ್ವಾ ತಂದೆ ಅಂತಂದಾಗ ಯಾವ ಮುಖಾಂತರನಾದ್ರು ಯಾರ ಮುಖಾಂತರನಾದರೂ ಸೂಚನೆ ಅನ್ನೋದು ಕೊಡ್ತಾರೆ. ಇಲ್ಲ ಅವ್ರ ಮನಸ್ಸಿನಲ್ಲಿ ಇಲ್ಲ ಇವಾಗ ಕೊಡೋಕ್ಕಾಗೋದಿಲ್ಲ, ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕೊಡ್ತೀನಿ ಅಂತ ಹೇಳ್ಸೋದಾಗಿರ್ಬೋದು, ಅವ್ರ ಮನಸ್ಸಿಗೆ ಹೋಗಿ ಒಂದು ತಿಳಿ ಹೇಳೋದಾಗಿರ್ಬೋದು, ಇಲ್ಲ ನಿಮಗೆ ಯಾರಾದರೂ ಬೇರೆಯವರು ದುಡ್ಡು ಕೊಡೋದಾಗಿರ್ಬೋದು,
ಅವರಿಗೆ ಕೊಟ್ಬಿಡಿ ನೀವು ಅಂತ ನೀವು ಯಾರ ಹತ್ರನಾದರೂ ಸಾಲ ಕೇಳಕ್ಕೆ ಹೋದಾಗ ಅವರು ತಟ್ಟಂತ ಕೊಡೋ ಅಂಥದ್ದು. ಈ ಥರ ಎಲ್ಲ ನೀವು ಕಷ್ಟದಲ್ಲಿ ಇರಬೇಕಾದ್ರೆ ರಾಯರು ನಿಮ್ಮ ಜೊತೆಗೆ ಇದ್ಕೊಂಡು ನಿಮಗೆ ಅನುಗ್ರಹ ಮಾಡ್ತಿರ್ತಾರೆ, ನಿಮಗೆ ಒಳ್ಳೇದನ್ನು ಮಾಡ್ತಿರ್ತಾರೆ. ಈಗ ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಇರುತ್ತೆ ಅಂತ ಇಟ್ಕೊಳ್ಳಿ, ನೀವು ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲಿ ಏನೇನೋ ಹೇಳ್ತಾರೆ. ಅವಾಗ ನಿಮಗೆ ಭಯ ಆಗುತ್ತೆ, ಅಪ್ಪ ದೇವ್ರೆ ನನ್ನಂಥ ಬಡವನಿಗೆ ಈ ಥರ ಕಾಯಿಲೆ ಕೊಟ್ಟಿದೆಯಲ್ಲಪ್ಪ, ನಾನು ಏನಪ್ಪ ಮಾಡಲಿ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲ ತಂದೆ, ನನ್ನ ಕಷ್ಟಕ್ಕೆ ನೀನೇ ಆಗಬೇಕು ಭಗವಂತ, ನನ್ನ ಆರೋಗ್ಯ ಸಮಸ್ಯೆನ ನೀನೇ ಬಗೆಹರಿಸ್ಬೇಕು ಅಂದಾಗ ರಾಯರು ಯಾವ ರೀತಿನಾದರೂ ಪರವಾಗಿಲ್ಲ, ಯಾರ್ದು ಡಾಕ್ಟ್ರ್ ರೂಪದಲ್ಲಿ ಬರ್ತಾರೋ, ಇಲ್ಲ ಒಂದು ಹಣದ ರೂಪದಲ್ಲಿ ಬರ್ತಾರೋ, ಇಲ್ಲ ಒಬ್ಬ ಮನುಷ್ಯನ ರೂಪದಲ್ಲಿ ಬರ್ತಾರೋ, ಬಂದು ನಿಮಗೆ ಸಹಾಯ ಮಾಡೋವಂಥದ್ದು. ಈಗ ಡಾಕ್ಟ್ರ್ ಹೇಳಿರ್ತಾರೆ ನಿಮಗೆ ಆ ಥರ ಕಾಯಿಲೆ ಇದೆ, ನೀವು ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ. ಆದರೆ ರಾಯರು ಮಾಡೋಂಥ ಪವಾಡದಿಂದ ಕೆಲವು ಟೈಮ್ ಆದಮೇಲೆ ನೀವು ಸ್ಕ್ಯಾನಿಂಗು ಒಂದು ಇದು ಅಂತ ಮಾಡ್ಸೋಕ್ಕೋದಾಗ ನಿಮ್ಗೆ ಆಪ್ರೇಷನ್ ಅವಶ್ಯಕತೆ ಇಲ್ಲ, ಬರೀ ಮೆಡಿಷನ್ ತೊಗೊಂಡ್ರೆ ಸಾಕು ಅಂತ ಹೇಳ್ತಾರೆ. ಇಲ್ಲ ನಿಮ್ಗೆ ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಇದ್ದಾಗ ನೀವು ತುಂಬ ಕಷ್ಟದಲ್ಲಿರ್ತೀರಲ್ಲ, ಯಾರಾದರೂ ಬಂದು ನಿಮ್ಗೆ ಹಣ ಸಹಾಯ ಮಾಡೋದು. ನೀವೀಗ ಯಾರನ್ನಾದ್ರೂ ಕೇಳ್ಕೊಂಡು ಹೋಗ್ತೀರಾ, ಯಾರನ್ನಾದ್ರೂ ಕೇಳ್ತೀರಾ, ಅಪ್ಪ ಈ ಥರ ಕಷ್ಟ ಬಂದಿದೆ, ನನಗೇನಾದ್ರು ಸ್ವಲ್ಪ ಸಹಾಯ ಮಾಡಿ ಅಂದಾಗ ಅವರು ಕೊಡ್ತಾರೆ ನೋಡಿ. ಅದು ಅಷ್ಟೇ ರಾಯರು ಕೊಡೋಂಥ ಸೂಚನೆಗಳು. ನೀವು ಕಷ್ಟ ಬಂದಾಗ, ಅಪ್ಪ ಗುರುರಾಯ ನೀವಿಲ್ವ ತಂದೆ, ನನ್ನ ಪಾಲಿಗೆ ನೀವು ಇದ್ದೀರಾ ಭಗವಂತ, ನನ್ನ ಕಷ್ಟ ಈ ಥರ ಇದೆ, ನನ್ನ ಕಷ್ಟನೆಲ್ಲ ನೀವು ಬಗೆಹರಿಸ್ಬೇಕು, ನಿಮ್ಮ ಪಾದದ ಮೇಲೆ ನಾನು ಕಷ್ಟ ಹಾಕಿದ್ದೀನಿ ಅಂತ ನಿಮಗೆ ಕಷ್ಟ ಬಂದಾಗ ರಾಯರನ್ನು ನೆನೆಸ್ಕೊಳ್ಳಿ. ಒಂದು 11 ಸತಿ ರಾಯರು ಜಪ ಮಾಡಿ, ರಾಘವೇಂದ್ರ ರಾಘವೇಂದ್ರ ಅಂತ 11 ಸತಿ ಜಪ ಮಾಡಿ, ಖಂಡಿತ ಅದಕ್ಕೆ ಏನಾದರೂ ಒಂದು ಪರಿಹಾರ ಅನ್ನೋದು ಕೊಟ್ಟೇ ಕೊಡ್ತಾರೆ ರಾಯರು. ನಾವು ನಂಬಿದ್ದೀವಿ ಅಂತಂದರೆ ರಾಯರು ನಮ್ಮನ್ನು ಕೈ ಬಿಡೋದಿಲ್ಲ, ನಮ್ಮನ್ನು ಕಾಯ್ತಾ ಇರ್ತಾರೆ, 24 ಗಂಟೆನೂ ನಮ್ಮನ್ನು ಕಾಯ್ತಾ ಇರ್ತಾರೆ ರಾಯರು. ನೀವೀಗ ಹೊರಗಡೆ ಎಲ್ಲೋ ಹೋಗ್ತಿರ್ತೀರ, ತುಂಬ ದೂರಿಗೆ ಬಸ್ಸಿನಲ್ಲೋ ಇಲ್ಲ ಟ್ರೈನಲ್ಲೋ ಇಲ್ಲ ಏನರಲ್ಲೋ ಒಂದು ಹೋಗ್ತಾ ಇರ್ತೀರ, ಗಾಡಿನಲ್ಲೋ ಏನರಲ್ಲೋ ಹೋಗ್ತಾ ಇರ್ತೀರ, ನಿಮಗೆ ಅಲ್ಲಿ ಅಪಾಯ ಆಗೋವಂಥದ್ದು ಇರುತ್ತೆ. ಈಗ ದೊಡ್ಡದಾಗಿ ಅಪಾಯ ಆಗೋವಂಥದ್ದು ಇರುತ್ತೆ, ನಿಮಗೆ ಸಣ್ಣದಾಗಿ ನಮಗೆ ಆಕ್ಸಿಡೆಂಟ್ ಆಯ್ತಪ್ಪ, ದೇವ್ರು ನನ್ನ ಭಾಗದಲ್ಲಿ ಇದ್ದಾನಪ್ಪ, ನನ್ನ ಕಷ್ಟಕ್ಕೆ ದೇವರು ನನ್ನ ಜೊತೆ ಇದ್ದಾನಪ್ಪ, ನನಗೆ ಈ ಥರ ಆಕ್ಸಿಡೆಂಟ್ ಆಗಬೇಕಾಗಿತ್ತು, ಆದರೆ ನನ್ನ ಗಾಡಿ ಈ ಕಡೆ ಎಳೆಯೋ ಥರ ಯಾರೋ ಮಾಡಿದ್ರು, ಇಲ್ಲ ಪಕ್ಕದಲ್ಲಿ ಯಾರೋ ಬಂದರು ಅಂತ ನಾನು ಗಾಡಿ ಲೆಫ್ಟಿಗೆ ತೊಗೊಂಡೆ, ಅದಕ್ಕೆ ನಾನು ಬದುಕೊಂಡೆ, ಇಲ್ಲ ಅಂದಿದ್ರೆ ನಾನು ಇವತ್ತು ಉಳಿತಾ ಇರಲಿಲ್ಲ, ನಾನು ಇವತ್ತು ಜೀವ ನಾನು ಹೊರ್ಟೋಗ್ತಿತ್ತು, ರಾಯರೇ ಬಂದು ಕಾಪಾಡಿದ್ದಾರೆ ಅಂತ ನೀವು ಹೇಳ್ತೀರಲ್ಲ, ಅದು ಅಷ್ಟೇ. ಅವಾಗಲೂ ಅಷ್ಟೇ ರಾಯರು ನಿಮ್ಮ ಜೊತೆಗೆ ಇದ್ಕೊಂಡು ನಿಮಗೆ ಮಾಡೋ ಅಂಥ ಅನುಗ್ರಹಗಳು, ನಿಮಗೆ ದೊಡ್ಡದಾಗಿ ಬರೋಂಥ ಕಷ್ಟನ ಕಮ್ಮಿ ರೂಪದಲ್ಲಿ ಕೊಡೋ ಅಂಥದ್ದು ರಾಯರು. ಆ ಥರ ಹೊರ್ಗಡೆ ಎಲ್ಲಾದರೂ ಹೋಗ್ಬೇಕಂದ್ರೆ ರಾಯರಿಗೆ ನಮಸ್ಕಾರ ಹಾಕಿ, ರಾಯರ ಮಂತ್ರಾಕ್ಷತೆನ ನಿಮ್ಮ ಜೊತೆ ತೊಗೊಂಡೋಗಿ, ಯಾವುದೇ ಒಂದು ಅಪಾಯ ಅನ್ನೋದು ಬರೋದಿಲ್ಲ. ಕಷ್ಟ ಕಾಲದಲ್ಲಿ ರಾಯರೇ ಅಂತ ಕೂಗ್ಬಿಟ್ರೆ ಸಾಕು, ನಮ್ಮ ಕಷ್ಟನೆಲ್ಲ ದೂರ ಮಾಡ್ತಾರೆ ರಾಯರು. ಕಷ್ಟ ಕಾಲದಲ್ಲಿ ಕಣ್ಣು ಮುಚ್ಚಿ, ರಾಯಪ್ಪ ನೀನು ಇದೆಯಾ ತಂದೆ, ನನ್ನ ಪಾಲಿಗೆ ನೀವು ಇದ್ದೀರಾ ಭಗವಂತ, ನನಗೀಗ ಈ ಥರ ಕಷ್ಟ ಬಂದಿದೆ, ನನ್ನ ಕಷ್ಟನೆಲ್ಲ ನೀವೇ ದೂರ ಮಾಡಬೇಕು ತಂದೆ ಅಂತ ಕೇಳ್ಕೊಂಬಿಟ್ರೆ ಸಾಕು, ರಾಯರು ಯಾರ ರೂಪದಲ್ಲಾದರೂ ಪರವಾಗಿಲ್ಲ ಬಂದು ನಮಗೆ ಅನುಗ್ರಹ ಮಾಡೋ ಅಂಥದ್ದು. ಒಂದು ಮಕ್ಕಳು ಓದ್ತಿರಲ್ಲ, ಮಕ್ಕಳು ಹೇಳಿದ ಮಾತು ಕೇಳ್ತಿರಲ್ಲ, ಮಕ್ಕಳು ನಾವು ಒಳ್ಳೆ ಸ್ಕೂಲ್ಗೆ ಸೇರಿಸಿ ಓದಿಸ್ತಾ ಇರ್ತೀವಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಸೇರಿಸಿ ಓದಿಸ್ತಾ ಇರ್ತೀವಿ, ಅವರು ಸರಿಯಾಗಿ ಓದೋದಿಲ್ಲ. ಆವಾಗ ನಮಗೆ ಯಾವ ಥರ ಅನಿಸುತ್ತೆ, ನಾನು ಇಷ್ಟೊಂದು ದುಡ್ಡು ಕೊಟ್ಟು ಓದಿಸ್ತಾ ಇದ್ದೀನಿ, ನನ್ನ ಮಕ್ಕಳು ಸರಿಯಾಗಿ ಓದ್ತಾ ಇಲ್ವಲ್ಲ, ನಾನು ಏನು ಮಾಡಲಿ, ಅಪ್ಪ ರಾಯರೇ ನನ್ನ ಕಷ್ಟಕ್ಕೆ ನೀನು ಇದೆಯಾ ತಂದೆ, ನನ್ನ ಮಕ್ಕಳು ಈ ಥರ ಓದ್ತಾ ಇಲ್ಲ ತಂದೆ, ನನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕೊಟ್ಟು ನೀನು ಕಾಪಾಡು ತಂದೆ ಅಂತ ಕೇಳ್ಕೊಂಬಿಟ್ರೆ ರಾಯರು ತಟ್ಟಂತ ಅನುಗ್ರಹ ಮಾಡ್ತಾರೆ. ನೀವು ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ನೀವೇ ಕಣ್ಣೀರು ಹಾಕ್ತಿರ್ತಾರಲ್ಲ, ನೀವೇ ನೋಡಿ ನಿಮ್ಮ ಮಕ್ಕಳು ಯಾವ ರೀತಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರ್ತಾರೆ, ಚೆನ್ನಾಗಿ ಓದ್ನಲ್ಲೂ ಮುಂದೆ ಬಂದಿರ್ತಾರೆ, ಒಳ್ಳೆ ಮಾರ್ಕ್ಸ್ ಅನ್ನೋದು ತೆಗಿತಿರ್ತಾರೆ. ಅವರು ಮಕ್ಕಳು ಹೇಳಿದ ಮಾತು ಕೇಳದೇ ಇರೋರು ಸಹ ತಟ್ಟಂತ ಹೇಳಿದ ಮಾತು ಕೇಳ್ತಾರೆ. ಆವಾಗ ನಿಮಗೆ ಅನಿಸುತ್ತೆ, ಅಪ್ಪ ನನ್ನ ಮಗ ಹಿಂದೆ ಹೀಗಿರಲಿಲ್ಲ, ಹಿಂದೆ ಅವ್ನ ಮಾರ್ಕ್ಸ್ ಕಾರ್ಡಲ್ಲಿ ಈ ಥರ ತೆಗಿತಿದ್ದ, ಅವ್ನು ಸರಿಯಾಗಿ ಓದ್ತಿರ್ಲಿಲ್ಲ, ಬರೀತಿರ್ಲಿಲ್ಲ, ಅವ್ನು ಎಕ್ಸಾಮಲ್ಲೆಲ್ಲ ಫೇಲ್ ಆಗ್ತಿದ್ದ, ಈಗ ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ ತಂದೆ, ಚೆನ್ನಾಗಿ ಪಾಸ್ ಆಗ್ತಿದ್ದಾನೆ, ಈಗ ನನ್ನ ಮಗ ಹೇಳಿದ ಮಾತು ಕೇಳ್ತಾನೆ ಅಂತ ಹೇಳ್ತಿರಲ್ಲ, ಆವಾಗಲೂ ಅಷ್ಟೇ ರಾಯರು ನಿಮ್ಮ ಜೊತೆಗೆ ಇದ್ದು ನಿಮಗೆ ಮಾಡೋ ಅಂಥ ಅನುಗ್ರಹಗಳು. ಏಕೆಂತಂದರೆ ನಾವು ರಾಯರು ನಂಬಿದ್ದೀವಿ ಅಂತಂದರೆ ಎಲ್ಲ ರೂಪದಲ್ಲೂ ಅಷ್ಟೇ, ಒಂದಲ್ಲ ಎರಡಲ್ಲ, ಸಾವಿರಾರು ಲಕ್ಷಾಂತರ ರೂಪದಲ್ಲಿ ಬಂದು ರಾಯರು ಅನುಗ್ರಹ ಮಾಡ್ತಾರೆ. ಈಗ ನೀವು ದಾರಿನಲ್ಲಿ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರ, ನಿಮ್ಮ ಕಣ್ಣೆದುರುಗಡೆ ಏನಾದರೂ ಕಾಣೋ ಅಂಥದ್ದು, ಹಸು ಬರೋ ಅಂಥದ್ದು, ಇಲ್ಲ ರಾಯರ ಮಠ ಕಾಣೋ ಅಂಥದ್ದು, ನೀವು ಅಂದ್ಕೊಳ್ದಿರ ರಾಯರಿಗೆ ಒಂದು ಪೂಜೆ ಸೇವೆ ಸಲ್ಲಿಸೋ ಅಂಥದ್ದು,
ಪೂಜೆ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ಇಲ್ಲ. ಆದರೂ ಏಕಾಏಕಿ ರಾಯರ ಪೂಜೆ ಮಾಡಬೇಕು, ರಾಯರ ಫೋಟೋ ತಂದು ನಾವು ಮನೆಯಲ್ಲಿ ಇಟ್ಕೋಬೇಕು, ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂತಿರಲ್ಲ. ರಾಯರು ನಿಮ್ಮ ಕಷ್ಟ ನೋಡಿನೇ ನಿಮ್ಮ ಮನಸ್ಸಲ್ಲಿ ಬಂದು ರಾಯರು ನನ್ನ ಪೂಜೆ ಮಾಡು, ನನ್ನ ಭಕ್ತಿಯಿಂದ ನೀನು ಪೂಜೆ ಮಾಡಿ ನಿನಗೆ ನಾನು ಒಳ್ಳೇದು ಮಾಡ್ತೀನಿ ಅಂತ ಪೂಜೆ ಮಾಡದಿರೋರ್ಗೂ ಸಹ ಅವ್ರ ಮನಸ್ಸಲ್ಲಿ ಹೋಗಿ ರಾಯರು ಇತ್ಕೊಂಡು ಪೂಜೆ ಮಾಡೋ ಥರ ಅನುಗ್ರಹ ಮಾಡ್ತಾರೆ. ಏಕೆಂತಂದರೆ ಅವರು ತುಂಬ ಕಷ್ಟದಲ್ಲಿರ್ತಾರೆ. ಅವ್ರಿಗೇನೋ ತುಂಬ ದೊಡ್ಡದಾಗಿ ಕಷ್ಟ ಬರೋದಿರುತ್ತೆ. ಆ ಕಷ್ಟನ ತಡಿಬೇಕು ಅನ್ನೋದು ರಾಯರ ಇಚ್ಛೆ ಆಗಿರುತ್ತೆ. ಅದಕ್ಕೋಸ್ಕರ ಆ ಕಷ್ಟ ಬರೋದಕ್ಕೆ ಮುಂಚೆ ನಾನೇ ನಿನ್ನ ಮನೆಯಲ್ಲಿ ಇದ್ಕೊಂಡು ನಾನು ಆ ಕಷ್ಟನೆಲ್ಲ ನಾನು ತಡೆಗಟ್ತೀನಿ, ನಾನು ಕಾಯ್ತೀನಿ, ನೀನು ಎದುರು ಬೇಡ ಅಂತ ರಾಯರು ಅವ್ರ ಮನೆಗೆ ಹೋಗಿ ರಾಯರು ಅವ್ರಿಗೆ ಕೊಡೋಂಥ ಸೂಚನೆಗಳು. ನಾವು ಕಷ್ಟದಲ್ಲಿದ್ದಾಗ ನಮ್ಮನೆಗೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ರಾಯರು ನಮ್ಮನೆಗೆ ಬಂದು ನಮಗೆ ಕೊಡೋಂಥ ಸೂಚನೆ. ಈಗ ನಾವು ಯಾರಿಗೋ ಸಾಲ ಕೊಟ್ಟಿರ್ತೀವಿ, ಯಾರಿಂದನೋ ದುಡ್ಡು ಅನ್ನೋದು ನಿರೀಕ್ಷೆ ಮಾಡ್ತಿರ್ತೀವಿ, ಅವ್ರು ಕೊಡೋದಿಲ್ಲ. ಅಪ್ಪ ದೇವರೇ ಅವ್ರ ಕಷ್ಟದಲ್ಲಿದ್ದಾಗ ನಾನು ಕೊಟ್ಟಿದ್ದೀನಿ, ಆದರೆ ನಾನಿವಾಗ ಕಷ್ಟದಲ್ಲಿದ್ದೀನಿ, ನಾನು ಕೇಳಬೇಕಾದ್ರೆ ಅವರು ಕೊಡ್ತಾ ಇಲ್ಲ. ರಾಯರೇ ನೀವು ಹೇಗಾದರೂ ಮಾಡಿ ನನ್ನ ದುಡ್ಡು ನನಗೆ ಬರೋ ಥರ ಮಾಡಿ, ನನ್ನ ವಸ್ತು ನನಗೆ ಬರೋ ಥರ ಮಾಡಿ ರಾಯರೇ. ನಿಮ್ಮನ್ನು ನಂಬಿದ್ದೀನಿ, ನಿಮ್ಮ ಪಾದಕ್ಕೆ ಹಾಕಿದ್ದೀನಿ ನೋಡಿ. ನಾನು ನಿಯತ್ತಿಂದ ಒಳ್ಳೆ ಮನಸ್ಸಿಂದ ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಆದರೆ ಅವರು ನಾನು ಹೇಳಿದ ಟೈಮ್ಗೆ ನನಗೆ ಒಂದು ಹಣಕಾಸು ಅನ್ನೋದು ಕೊಡ್ತಾಯಿಲ್ಲ. ಅಪ್ಪ ತಂದೆ ನೀವೇ ದಾರಿ ತೋರಿಸ್ಬೇಕು, ನೀವೇ ದಿಕ್ಕು ತೋರಬೇಕು ನನಗೆ. ಆ ಹಣನ ನನಗೆ ಕೈ ಸೇರೋ ಥರ ನೀವು ಮಾಡಬೇಕು ತಂದೆ ಅಂತ ಅಂದ್ಕೊಂಡ್ರೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಏಕೆಂತಂದರೆ ನೀನು ಒಳ್ಳೆ ಮನಸ್ಸಿಂದ ಅವ್ರಿಗೆ ಕೊಟ್ಟಿದ್ಯಾ, ನಿನ್ನಲ್ಲಿರೋ ಒಳ್ಳೆತನ ಅವ್ರು ಉಳಿಸ್ಕೋತಾ ಇಲ್ಲ ಅದನ್ನು ಅಂತ ರಾಯರು ಯಾವ ರೀತಿನಾದರೂ ಪರವಾಗಿಲ್ಲ ಅವ್ರ ಮನಸ್ಸಿಗೆ ಹೋಗ್ತಾರೋ, ಕಾಡ್ತಾರೋ, ಬೇಡ್ತಾರೋ, ಇಲ್ಲ ಕಾಟ ಕೊಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ, ರಾಯರು ನಿಮ್ಮ ಹಣ ಕೊಟ್ಟಿದ್ದಂಥ ಹಣನ ನಿಮ್ಮ ಕೈಗೆ ಸೇರೋ ಥರ ಮಾಡೇ ಮಾಡ್ತಾರೆ. ನಂಬಬೇಕು ಅಷ್ಟೇ, ರಾಯರನ್ನ ನಂಬಿಡಬೇಕು. ರಾಯರು ನಂಬಿಡ್ತು ಅಂತಂದರೆ ಎಲ್ಲ ಕಷ್ಟಕ್ಕೂ ಒಂದು ಪರಿಹಾರ ಅನ್ನೋದು ಕೊಟ್ಟೇ ಕೊಡ್ತಾರೆ. ನಾವು ಇಷ್ಟೆಲ್ಲ ಕಷ್ಟದಲ್ಲಿರಬೇಕಾದ್ರೆ ನಾವು ಜನದ ಹತ್ರ ಒಂದು ನಿರೀಕ್ಷೆ ಅನ್ನೋದು ಮಾಡ್ತೀವಿ ಅಲ್ವಾ. ಈಗ ಒಂದು ಹಣಕಾಸಿನ ಸಹಾಯ ಕೇಳಬೇಕು ಅಂತಂದರೆ ನಾವು ಅವ್ರ ಹತ್ರ ಹೋಗಿ ಕೇಳ್ತೀವಿ. ಈಗ ಒಂದು 5,000 10,000 ಬೇಕು ಅಂತ ಜನದ ಹತ್ರ ಹೋಗಿ ಕೇಳ್ತೀವಿ. ಅವರು ನಾವು ಕೇಳಿದ ತಕ್ಷಣ ಕೊಡೋದಿಲ್ಲ. ನಮಗೆ ಬೇಕಾಗುತ್ತೆ ಅರ್ಜೆಂಟಲ್ಲಿ, ಅವ್ರು ಕೊಡೋದಿಲ್ಲ. 1 ವಾರ 15 ದಿವಸ ಇಲ್ಲ 1 ತಿಂಗಳು ಈ ಥರ ಟೈಮ್ ಕೊಡ್ತಾರೆ. 1 ತಿಂಗಳು ಇಲ್ಲ ಬರೋ ತಿಂಗಳು ಕೊಡ್ತೀನಿ, ಹಾಗೆ ಹೀಗೆ ಅಂತ ಒಂದು ಟೈಮ್ ಅನ್ನೋದು ಕೊಡ್ತಾರೆ. ನಾವು ಕೇಳಿದ ತಕ್ಷಣ ಯಾರೂ ಅಷ್ಟೇ ಹಣಕಾಸು ಅನ್ನೋದು ಕೊಡೋದಿಲ್ಲ. ಆವಾಗ ಆ ಜನ ಕೊಡೋ ಕಾಸಿಗೆ ನೀವು ಅಷ್ಟು ದಿನ ನಿರೀಕ್ಷೆ ಮಾಡ್ತೀರಲ್ಲ, ದೇವರು ಕೊಡೋ ವರಕ್ಕೆ ಯಾಕೆ ನೀವು ಇಷ್ಟು ದಿನ ನಿರೀಕ್ಷೆ ಮಾಡೋದಿಲ್ಲ? ದೇವ್ರಿಗೆ ನೀವು ಕಷ್ಟ ಸುಖ ಎಲ್ಲನೂ ಹೇಳ್ಕೊಂಡಿದ್ದೀರ ಅಲ್ವಾ. ನಿಮ್ಮ ಕಷ್ಟ ಏನಿದೆ ಅನ್ನೋದು ರಾಯರಿಗೂ ಸಹ ಗೊತ್ತಿರುತ್ತೆ, ಅವರು ನೋಡ್ತಿರ್ತಾರೆ. ಒಬ್ಬ ವ್ಯಕ್ತಿ ಹಣನ 1 ತಿಂಗಳಲ್ಲಿ ಕೊಡ್ತೀನಿ ಅಂದರೆ ಆ 1 ತಿಂಗಳು ಸಹ ನೀವು ಅವನ್ನ ಕಾಯ್ತೀರ, ಅವ್ನು ಕೊಡೋತಕ್ಕ ಅವನ್ನ ಕೊಡೋ ಹಣನೇ ನಿರೀಕ್ಷೆ ಮಾಡ್ತಾ ಇರ್ತೀರ. ಆದರೆ ದೇವ್ರ ನೇತಿಗೆ ನೀವು ನಂಬೋದಿಲ್ಲ. ದೇವ್ರಿಗೆ ನಾವು ಕಷ್ಟ ಸುಖ ಎಲ್ಲನೂ ಅರ್ಪಿಸಿದ್ದೀವಿ ಅಂತ ಅಂದಮೇಲೆ ಅವರು ಕೊಡೋತಕ್ಕ ಅನುಗ್ರಹ ಮಾಡೋತಕ್ಕ ನಾವು ಕಾಯಬೇಕು. ಒಬ್ಬ ವ್ಯಕ್ತಿ ನಂಬಿ ನೀವು ಹಣ ಕೇಳಿದ್ದೀರಾ, ಅವ್ರು ಕೊಡೋತಕ್ಕ 1 ತಿಂಗಳು 2 ತಿಂಗಳು ಇಲ್ಲ 1 ವಾರನೋ ಇಷ್ಟು ದಿನ ನೀವು ಕಾಯ್ತೀರಾ ಅಂತ ಅಂದಮೇಲೆ ಮತ್ತೆ ಏನಕ್ಕೆ ರಾಯರು ಅನುಗ್ರಹ ಮಾಡೋದಕ್ಕೆ ಕಾಯಲೇಬೇಕು ನಾವು ಅಲ್ವಾ. ಈಗ ರಾಯರ ಹತ್ರ ನಮ್ಮ ಕಷ್ಟ ಸುಖ ಎಲ್ಲ ಹೇಳ್ಕೊಂಡಿದ್ದೀವಿ, ದುಃಖ ಅಂತಂದಮೇಲೆ ರಾಯರು ಅನುಗ್ರಹ ಮಾಡೋತಕ್ಕ ನಾವು ಕಾಯಲೇಬೇಕು ಅಲ್ವಾ. ಒಂದು ತಾಳ್ಮೆಯಿಂದ ರಾಯರನ್ನ ನಂಬಿಡ್ತು ಅಂತಂದರೆ ರಾಯರು ಖಂಡಿತ ವರ ಕೊಟ್ಟೆ ಕೊಡ್ತಾರೆ. ಇವತ್ತು ಕಷ್ಟ ಇದೆಯಾ, ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಆ ಕಷ್ಟ ಕಾಲದಲ್ಲಿ ದೇವರೇ ನನಗೆ ನೀನು ಸಹಾಯ ಮಾಡ್ತಾ ಇಲ್ವಲ್ಲ, ನನಗೆ ನೀನು ಒಳ್ಳೇದು ಮಾಡ್ತಾ ಇಲ್ವಲ್ಲ, ಏತಕ್ಕೆ ನನಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ ಅಂತ ನೀವು ರಾಯರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ತೀರಾ, ನಿಮ್ಮ ನೋವನ್ನೆಲ್ಲ ಹೇಳ್ಕೊತೀರಾ. ನಿಮಗೆ ಇಷ್ಟು ನಿಮ್ಮ ಜೊತೆಲೇ ಇದ್ಕೊಂಡು ನಿಮಗೆ ಸಹಾಯ ಮಾಡಿಸ್ತಿರ್ತಾರ. ಈಗ ಒಬ್ಬ ವ್ಯಕ್ತಿ ಹತ್ರ ನೀವು ದುಡ್ಡು ಕೇಳ್ಕೊಂಡು ಹೋಗ್ತೀವಿ, ಅವರು ನಾನು ಕೊಡ್ತೀನಿ ಅಂತ ಎತ್ತಿ ನಿಮ್ಮ ಕೈಗೆ ದುಡ್ಡು ಕೊಡ್ತಾರಲ್ಲ, ಅದೇ ರಾಯರು ಕೊಡೋಂಥ ಸೂಚನೆಗಳು. ಅವ್ರ ಮನಸ್ಸಿಗೆ ಹೋಗಿ ರಾಯರು ಕೊಡಿಸ್ತಾರೆ. ಡೈರೆಕ್ಟಾಗಿ ರಾಯರೇ ಬಂದು ನಮ್ಮ ಕೈಗೆ ದುಡ್ಡು ಅನ್ನೋದು ಕೊಡೋದಿಲ್ಲ. ಯಾರ ಮುಖಾಂತರನೋ ಯಾರ್ದೋ ರೂಪದಲ್ಲಿ ರಾಯರು ಕರುಣೆ ಅನ್ನೋದು ತೋರಿಸ್ತಾರೆ. ಈಗ ನೀವು ಒಂದು ಕೆಲಸ ನಂಬ್ಕೊಂಡು ಹಣ ಕಾಸು ಹಾಕಿ ಏನೋ ಒಂದು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆ ವ್ಯಾಪಾರ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಅನುಗ್ರಹ ಮಾಡ್ತಾರೆ. ಇಲ್ಲ ನಿಮ್ಗೆ ಕೆಟ್ಟದಾಗುತ್ತೆ ಅನ್ನೋದಾಯಿತು ಅಂತಂದರೆ ರಾಯರು ಯಾರ ಮುಖಾಂತರ ಅನ್ನೋದ್ರು ಸೂಚನೆ ಅನ್ನೋದು ಕೊಡ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಬಂದು ಅಪ್ಪ ಅದು ಕೆಲಸ ಮಾಡಬೇಡ, ವ್ಯಾಪಾರ ಮಾಡಬೇಡ, ಲಾಸ್ ಆಗ್ತೀಯ ನೀನು, ಸುಮ್ಮನೆ ಏನು ಹಣ ವೆಚ್ಚ ಮಾಡ್ಕೋತೀಯ, ಮಾಡಬೇಡ ಅಂತ ಹೇಳ್ತಾರೆ ನೋಡಿ. ಆವಾಗ ರಾಯರು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಹೇಳಿಸ್ತಾರೆ, ನೀನು ಈ ವ್ಯಾಪಾರ ನಂಬ್ಕೊಂಡು ಹಣ ಹಾಕಕ್ಕೆ ಹೋಗಬೇಡ, ಲಾಸ್ ಆಗ್ತೀಯ ನೀನು, ಮಾಡಬೇಡ ಅಂತ ಯಾರಾದರೂ ಒಬ್ಬರು ಬಂದು ಹೇಳ್ತಾರಲ್ಲ, ಆವಾಗ ರಾಯರೇ ಬಂದು ಹೇಳಿದ್ದಾರೆ ಅಂತ
ಅರ್ಥ ಮಾಡ್ಕೋಬೇಕು. ಸೂಚನೆಗಳು ರಾಯರು ನಾವು ಕಷ್ಟದಲ್ಲಿದ್ದಾಗ ರಾಯರು ನಮಗೆ ಕೊಡೋಂಥ ಸೂಚನೆಗಳು ಅಲ್ವಾ. ರಾಯರು ನಮ್ಮನ್ನು ಕೈ ಬಿಟ್ಬಿಡೋದಿಲ್ಲ. ಏನಾದರೂ ಒಂದು ಸೂಚನೆ ಅನ್ನೋದು ಕೊಡ್ತಾ ಇರ್ತಾರೆ. ತುಂಬ ಕಷ್ಟ ಬರ್ತಿದೆ ಅಂತಂದರೆ ರಾಯರು ಗೊತ್ತಾಗುತ್ತೆ ಇವ್ರಿಗೆ ದೊಡ್ಡದಾಗಿ ಕಷ್ಟ ಬರ್ತಿದೆ, ಆ ಕಷ್ಟನ ನಾನು ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕು ಅಂತ. ಆ ಕಮ್ಮಿ ಮಾಡ್ತಾರಲ್ಲ ರಾಯರು, ಆವಾಗ ನಾವು ಅಂದ್ಕೋಬೇಕು ಏನೋ ದೊಡ್ಡದಾಗಿ ಕಷ್ಟ ಬರ್ತಿತ್ತು, ಅಪ್ಪ ತಪ್ಪಿಸ್ಬಿಟ್ಟಪ್ಪ ನೀನು ಅಂತ ಹೇಳ್ತೀವಲ್ಲ, ಆವಾಗ ರಾಯರು ನಮ್ಮ ಜೊತೇಲಿ ಇದ್ಕೊಂಡು ನಮಗೆ ಮಾಡೋ ಅಂಥ ಅನುಗ್ರಹಗಳು ಅಲ್ವಾ. ರಾಯರು ನಂಬಿದ್ದೀವಿ ಅಂತಂದಮೇಲೆ ರಾಯರು ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ಅವ್ರು ಒಳ್ಳೇದು ಮಾಡೋ ತನಕ ನಾವು ಕಾಯಲೇಬೇಕು. ನಮ್ಮ ಜೊತೆಗೆ ಇದ್ಕೊಂಡು ರಾಯರು ನಮಗೆ ಈ ಥರ ಎಲ್ಲ ಅನುಗ್ರಹ ಮಾಡ್ತಿರ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.